ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಭಾಗ್ಯಲಕ್ಷ್ಮಿ ಕನ್ನಡ ಧಾರಾವಾಹಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ತಾಂಡವ್ ಮನೆಯಲ್ಲಿ ನಿಂತಿರುತ್ತಾನೆ. ಅದು ನೋಡಿ ಗಾಬರಿಗೊಳ್ಳುತ್ತಾನೆ. ಯಾಕೆಂದರೆ ಭಾಗ್ಯ ಸಂಪೂರ್ಣ ದುಡ್ಡನ್ನು ಕೊಟ್ಟು ಸವಾಲಲ್ಲಿ ಗೆದ್ದಿರುತ್ತಾಳೆ. ಭಾಗ್ಯಳ ಮುಖದಲ್ಲಿ ಖುಷಿಯನ್ನು ನೋಡಿ ತಾಂಡವ್ ಹುರ್ಕೊತಿರ್ತಾನೆ. ಆ ಹುರ್ಕೊಳ್ಳೋದ್ರಿಂದ ಅವನಿಗೆ ಏನು ಮಾತಾಡಬೇಕಂತ ಗೊತ್ತಿರಲ್ಲ. ಕುಸುಮ ಕೂಡ ತುಂಬ ಖುಷಿಯಿಂದ ನೋಡ್ತಿರ್ತಾಳೆ. ಅದಕ್ಕೆ ಶ್ರೇಷ್ಠ ಕೇಳ್ತಾಳೆ, ಸರಿಯಾಗಿ ನೋಡಿ ಸರ್, ಅದರಲ್ಲಿ ನಿಜವಾಗ್ಲೂ 40,000 ಇದೆಯಾ ಅಂತ. ಆಗ ಬ್ಯಾಂಕ್ನವ್ರು ಇದೆ ಅಂತ ಹೇಳ್ತಾರೆ. ಆವಾಗ ಭಾಗ್ಯ ಹೇಳ್ತಾಳೆ, ನಿನಗೇನಾದ್ರು ಅಷ್ಟೊಂದು ಡೌಟ್ ಇದ್ದರೆ ನೀನೇ ಒಂದು ಸಲ ದುಡ್ಡು ಎಣಿಸು ಶ್ರೇಷ್ಠ ಅಂತ ಹೇಳ್ತಾಳೆ. ಬ್ಯಾಂಕ್ನವರು ನೀವೇನಾದ್ರು ಮಾಡ್ಕೊಳ್ಳಿ, ಅದೆಲ್ಲ ಏನೂ ಬೇಕಾಗಿಲ್ಲ ನಮಗೆ ಅಂತ ಹೇಳ್ತಾರೆ. ಆದರೆ ಕುಸುಮ ಹೇಳ್ತಾಳೆ, ಇವ್ರಿಗೆಲ್ಲ ಅದೆಲ್ಲ ಏನಿದೆ ಸರಿ ಭಾಗ್ಯ, ನಿನಗೆ 8,000 ಕಮ್ಮಿ ಇತ್ತಲ್ಲ, ನಿಂಗೆ ಹೆಂಗೆ ಸಿಕ್ತು ಅಂತ ಕೇಳ್ತಾರೆ. ಆವಾಗ ಭಾಗ್ಯ ಹೇಳೋಕ್ಕೆ ಶುರು ಮಾಡ್ತಾಳೆ, ನಾನು ದೇವ್ರ ಹತ್ರ ಹೋಗಿ ನಿಂತ್ಕೊಂಡೆ, ನನಗೆ ಬೇಕಾಗಿರೋದು 40,000, ನಾನು EMI ಕಟ್ಟಲೇಬೇಕು, ನನ್ನ ಮನೆ ಉಳಿಸ್ಕೋಬೇಕು ಅಂದರೆ. ನಾನು ಇರೋದು 32,000, ಇನ್ನು 8,000 ಏನಾದರೂ ಮಾಡಿ ನಂಗೆ ಹೊಂದ್ಸೋಂಗೆ ದಾರಿ ತೋರಿಸು ತಾಯಿ ಅಂತ ದೇವ್ರ ಹತ್ರ ಬೇಡ್ಕೊಂಡೆ ಅಂತ ಹೇಳ್ತಾಳೆ. ಬೇಡ್ಕೊಂಡು ದೇವ್ರಿಗೆ ಕೇಳ್ಕೊಂಡೆ, ಅವ್ರನ್ನ ಮನೆ ಉಳಿಸ್ಕೋಬೇಕು, ಮನೆಯವ್ರನ್ನ ಕಾಪಾಡಬೇಕು, ಎಲ್ಲ ನೀನೇ ನೋಡ್ಕೋಬೇಕು ಅಂತ ದೇವ್ರ ಕೈ ಮುಗಿದು ನಾನು ಅಲ್ಲಿಂದ ಹೊರಟು ದೇವಸ್ಥಾನದ ಆಚೆ ಬಂದು ರೋಡಲ್ಲಿ ನಡ್ಕೊಂಬರ್ಬೇಕಾದ್ರೆ ನಾನು ಕೆಲಸ ಕೊಟ್ಟರಲ್ಲ ಅವ್ರು ನನ್ನ ಕರೆದ್ರಂತೆ. ಆ ಹುಡುಗ ಬಂದು ನನ್ನನ್ನು ಕರ್ಕೊಂಡೋದ, ಮೇಡಮ್ ಬನ್ನಿ, ನಮ್ಮ ಅಣ್ಣ ಕರಿತಾ ಇದ್ದಾರೆ, ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ, ಅರ್ಜೆಂಟಾಗಿ ಬರಬೇಕಂತೆ ಅಂತ ಹೇಳಿ ಭಾಗ್ಯನ ಅವರಣ್ಣನ ಹತ್ರ ಕರ್ಕೊಂಡು ಹೋಗ್ತಾನೆ. ಅವರಣ್ಣ ಊರಿನವ್ರ ಹತ್ರ ಮಾತಾಡ್ತಾ ನಿಂತಿರ್ತಾರೆ. ಅವ್ರ ಹತ್ರ ಮಾತಾಡ್ಕೊಂಡು ಮುಗಿದ್ಮೇಲೆ ಎಲ್ಲ ಭಾಗ್ಯಂಗೆ, ನೋಡಮ್ಮ, ನಾನು ನಿನಗೆ ಕೊಟ್ಟಿದ್ದು 32,000 ನಿನ್ನ ಕೆಲಸ ಮಾಡಿದ್ದಕ್ಕೆ, ಅದೇ 8,000 ಕೊಡಬೇಕಿತ್ತು ಊಟ ಬಡಿಸಿದ್ದಕ್ಕೆ, ಈ 8,000 ತೊಗೊಳಮ್ಮ ಅಂತ ಹೇಳಿ ದುಡ್ಡು ಕೊಡ್ತಾರೆ. ಭಾಗ್ಯಂಗೆ ತುಂಬ ಖುಷಿಯಾಗುತ್ತೆ. ನಾನು ಬೇಕಿದ್ದ 8,000 ಕೊಟ್ಬಿಟ್ಟೆ ತಾಯಿ, ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇಟ್ಟಿರು ಅಂತ ಕೇಳಿಕೊಂಡು ಅಲ್ಲಿಂದ ಹೊರಡ್ತಾಳೆ. ಕುಸುಮಂಗೆ ಇದನ್ನು ಕೇಳಿದಾಗ ತುಂಬ ಖುಷಿಯಾಗುತ್ತೆ. ಆ ಮಗಳೇ, ನಾನೊಂದು ಹೇಳ್ತೀನಿ, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗೋದು, ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೆಯದೇ ಆಗುತ್ತೆ, ಎಲ್ಲ ಒಳ್ಳೆಯದಾಗೋದನ್ನು ನಾವು ಕಾಯಬೇಕು ಅಷ್ಟೇ ಅಂತ. ಆಗ ಎಲ್ಲರ ಮುಖದಲ್ಲೂ ಖುಷಿ ಇರುತ್ತೆ. ಪೂಜಾ ಕೂಡ ಖುಷಿಯಿಂದ ನಗ್ತಿರ್ತಾಳೆ. ಇಲ್ಲಿ ತಾಂಡವ ಅಪ್ಪ ಬಂದು ಭಾಗ್ಯಂಗೆ ಹೇಳ್ತಾರೆ, ಮಗಳೇ, ನೀನು ಈ ಸವಾಲಲ್ಲಿ ಗೆದ್ಬಿಟ್ಟೆ, ನೀನು ಹಣ ಹೊಂದಿಸಿದ್ದು ನಮಗೆಲ್ರಿಗೂ ಖುಷಿಯಾಗಿದೆ, ನೀನಂತೊಳೊಬ್ಬರು ಮನೇಲಿ ಇರಬೇಕಂತ ಹೇಳ್ತಾಳೆ. ಪೂಜಾ, ಏನು ಭಾವ, ಈಗಾದರೂ ಗೊತ್ತಾಯ್ತಾ ಅಕ್ಕ ಹೇಗಿದ್ದಾಳೆ ಅಂತ? ಹಾಗೆ ಅವಾಗಲೇನೋ ಹೇಳ್ತಿದ್ರಿ, ಅಕ್ಕನ ಮುಖ ನೋಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ. ಈಗ ನೋಡಿ ಭಾವ, ಅಕ್ಕನ ಮಗನ, ಅಕ್ಕ ಮುಖದಲ್ಲಿ ಲಕ್ಷ್ಮಿ ಕಳೆ ಎದ್ದು ಕಾಣ್ತಾಯಿದೆ, ಈಗಾದರೂ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಬ್ಯಾಂಕ್ನವರು, ಸರಿ ನಾವು ಇಲ್ಲಿಂದ ಹೊರಡ್ತೀವಿ, ದಯವಿಟ್ಟು EMIನ ಕರೆಕ್ಟಾಗಿ ತಿಂಗಳು ಕಟ್ಟಿ, ಈ ತಿಂಗಳೇನೋ ಟೈಮ್ ಕೊಟ್ಟಿವಿ ಮುಗೀತು, ಅದು ಮುಂದಿನ ತಿಂಗಳಿಂದ ಟೈಮ್ ಸರಿಯಾಗಿ ಕಟ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಕುಸುಮ ಅದನ್ನು ನೋಡಿ ಕಟ್ತೀವಿ ಅನ್ನೋ ಭಾವನೆಯಲ್ಲಿರ್ತಾಳೆ. ಹಾಗೆ ಹೇಳ್ತಾಳೆ, ದಯವಿಟ್ಟು ನನ್ನಿಂದ ಏನಾದರೂ ತಪ್ಪಾಗಿದೆ ನನ್ನ ಕ್ಷಮಿಸ್ಬಿಡಿ ಸರ್, ಮುಂದಿನ ತಿಂಗಳಿಂದ ಕರೆಕ್ಟಾಗಿ EMIನ ಕಟ್ಕೊಂಡು ಹೋಗ್ತೀವಿ ಅಂತ ಬ್ಯಾಂಕ್ನವ್ರು ಹೇಳ್ತಾರೆ. ಬ್ಯಾಂಕ್ನವರು, ಸರಿ ನಾವು ಇನ್ನೂ ಹೊರಡ್ತೀವಿ ಅಂತ 3 ಜನ ಎದ್ದು ಹೊರಡೋಕ್ಕೆ ತಯಾರಾಗ್ತಾರೆ. ಅಲ್ಲಿಂದ ಕೆಳಗೆ ಬಂದಾಗ ಬ್ಯಾಂಕಿನಲ್ಲಿ ಒಬ್ಬ ಮಹಿಳೆ ಹೇಳ್ತಾಳೆ, ಸರ್, ಭಾಗ್ಯ ನೋಡಿದ್ರೆ ಒಳ್ಳೆಯದು ಅನಿಸುತ್ತೆ, ಸೊ ಎಲ್ಲ ಒಳ್ಳೇದಾಗ್ಬೋದು, ಅವರನ್ನು ನಂಬೋದು ಸರ್ ಅಂತ. ಅವ್ರು ಎಮೋಷ್ನಲ್ ಆಗಬೇಡ ಅಂತ ಹೇಳ್ತಾರೆ. ತಾಂಡವ್ ಇಲ್ಲಿ ಕೋಪದಿಂದ ಪೂಜನ ಕಡೆ ನೋಡ್ತಿರ್ತಾನೆ. ಪೂಜೆ ಹೇಳ್ತಾಳೆ, ನೀವು ಹೇಳಿದ್ದನ್ನು ಯಾವುದೂ ನಡೆದಿಲ್ಲ ಭಾವ, ಏನಾಗಬೇಕು ಅದೇ ಆಗಿದ್ದು, ಈಗಾದರೂ ನಿಮಗೆ ಗೊತ್ತಾಗಿರಬೇಕು ನನ್ನ ಅಕ್ಕ ಏನು ಅಂತ ಗರ್ವದಿಂದ ಹೇಳ್ತಾಳೆ. ಅದನ್ನು ಪೂಜಾ ನೋಡುತ್ತಾ ಖುಷಿ ಪಡುತ್ತಾಳೆ. ಹಾಗೆ ಕುಸುಮ ಕೂಡ ಖುಷಿ ಪಡುತ್ತಾಳೆ. ನೀವೇನು ಅಂದ್ಕೊಂಡ್ರು ಅದಾಗಲಿಲ್ಲ ಅನ್ನೋ ಖುಷಿನ ನೀವು ಪಡ್ಕೊಳ್ಳಿ ಭಾವ ಅಂತ ರೇಗಿಸ್ತಾಳೆ. ತಾಂಡವ ಅಪ್ಪ ನೆಮ್ಮದಿಯ ಭಾವನೆಯನ್ನು ತೋರಿಸ್ತಾನೆ. ಕುಸುಮ ಹೇಳ್ತಾಳೆ, ನೀನು ಅದಕ್ಕೆ ಹೇಳೋಕ್ಕೆ ಬರಬೇಡ, ಅವಳು ನಮ್ಮನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಅವಳದಾಗಿದೆ, ಅವಳು ಹೆಂಗೆ ಬೇಕು ಏನು ಮಾಡಬೇಕು ಅನ್ನೋದು ಅವಳು ಗೊತ್ತು ಅಂತ ಹೇಳ್ತಾಳೆ. ತಾಂಡವ್ ಹೇಳ್ತಾನೆ, ಅದಕ್ಕೆ ಈಗ ನಿನ್ನ ಕತೆ ಕಾಲನ್ನ ಹಿಂಗೆ ಮಾಡಿ ಕೂರಿಸಿದಾಳೆ, ನೆಕ್ಸ್ಟ್ ನಿನ್ನ ಪ್ರಾಣನೇ ತೆಗಿಯುವಂಥ ಕೆಲಸ ಮಾಡ್ತಾಳೆ ಅಂತ ಹೇಳ್ತಾನೆ. ಅದಕ್ಕೆ ಕುಸುಮ, ಅಂಥ ಕೆಲಸ ಮಾಡೋನು ನೀನು, ಭಾಗ್ಯ ಯಾವತ್ತೂ ಅಂಥ ಕೆಲಸ ಮಾಡಲ್ಲ, ನಿನಗೆ ಯೋಗ್ಯತೆ ಇಲ್ಲ ಅಂತ ಬೈತಾಳೆ. ಆಗ ಶ್ರೇಷ್ಠ ಮಧ್ಯಕ್ಕೆ ಬಂದು, ಏನು ಮಾತಾಡ್ತಾ ಇದ್ದೀರಾ ಕುಸುಮ ಆಂಟಿ ನೀವು, ತಾಂಡವ್ ಏನಾರು ಹಂಗೆ ಮಾಡ್ತಾನೆ, ಅವನ ಬಗ್ಗೆ ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಏನು ಮನೆ ಹಳಿ, ನೀನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ, ನಿನಗೇನೇ ಗೊತ್ತು ಅಂತ ಭಾಗ್ಯ ನಮ್ಮ ಶ್ರೇಷ್ಠನ ಬೈತಾರೆ. ಆಗ ಕುಸುಮ ಹೇಳ್ತಾಳೆ, ಇದನ್ನೆಲ್ಲ ನಿನಗೇನು ಹೇಳಬೇಕು, ನಿನಗೂ ಅದಕ್ಕೂ ಸಂಬಂಧ ಇಲ್ಲ, ನೀನು ಮನೆಯಿಂದ ಆಚೆ ಹೋಗು, ನಿನ್ಗೆ ಯಾರು ಇಲ್ಲಿರು ಅಂತ ಹೇಳಿದ್ರು. ಅದಕ್ಕೆ ತಾಂಡವ ಅಪ್ಪ ಹೇಳ್ತಾನೆ, ಕುಸುಮ, ಇವರೆಲ್ಲ ಮನೇಲಿದ್ದಷ್ಟು ದರಿದ್ರ ಸುತ್ಕೊಳ್ಳುತ್ತೆ ಅಂತ. ಕುಸುಮ, ಇವ್ರಿಗೆಲ್ಲ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ರಿ ಅಂತ ಹೋಗಿ ಅವರಿಬ್ಬರು
ಕುಸುಮ ತಾಂಡವನ ಕೈ ಹಿಡ್ಕೊಂಡು ಎಳ್ಕೊಂಡು ಮನೆಯಿಂದ ಹೊರಗೆ ದಬ್ತಾಳೆ. ಆ ಶ್ರೇಷ್ಠನ ಪಕ್ಕದಲ್ಲಿ ಬಂದಾಗ ಶ್ರೇಷ್ಠನ ಕೈಯನ್ನು ಹಿಡಿದು ಹೊರ ಮನೆಯಿಂದ ದಬ್ತಾಳೆ. ಬಾಯಿ ಮುಚ್ಕೊಂಡು ಇಬ್ಬರು ಇಲ್ಲಿಂದ ಹೋಗ್ತಾಯಿದ್ರೆ ಸರಿ ಅಂತ ಹೇಳಿ ಬೈದು ಇಬ್ಬರನ್ನ ಕಳಿಸ್ತಾಳೆ. ಅದನ್ನು ಮನೆಯನ್ನು ನೋಡ್ತಾ ನಿಲ್ಲುತ್ತಾರೆ, ಮಾಡ್ತಿರೋದು ಸರಿಯಾಗೇ ಇದೆ ಅಂತ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾಯಿದ್ರೆ ಸರಿ ಇಬ್ಬರು ಮುಖ ತಿರುಗಿಸಿ ನೋಡ್ಕೂಡ್ದು ಅಂತ ತಾಂಡವ್ಗೆ ಬೈತಾನೆ. ತಾಂಡವ್ ಶ್ರೇಷ್ಠ ಅಲ್ಲಿಂದ ಹೊರಡ್ತಾರೆ. ಕುಸುಮ ಬೇಜಾರಿಂದ ಬಂದು ಸೋಫಾ ಮೇಲೆ ಕೂತ್ಕೊಂಡು ನಂಗೆ ಎಂಥ ಮಗ ಹುಟ್ಬಿಟ್ಟ, ಇವ್ರನ್ನ ಹೆತ್ತಾಗಿ ಇಷ್ಟು ಮಾಡಬೇಕಿತ್ತ, ಬರಬೇಡ ಅಂದರೂ ಬಂದು ಒಕ್ಕರ್ಸ್ಕೊಂಡು ಎಲ್ಲಿ ಸಾಯ್ತಾನೆ ಅಂತ ತಾಂಡವ್ಗೆ ಬೈತಾ ಇರ್ತಾರೆ. ಆಗ ಭಾಗ್ಯ, ಅತ್ತೆ ನೀವೇನು ಬೇಜಾರು ಮಾಡ್ಕೋಬೇಡಿ, ನೀವು ಸಮಾಧಾನ ಮಾಡ್ಕೊಳ್ಳಿ, ಏನಾಗಬೇಕು ಅದು ಹಾಗೇ ಆಗುತ್ತೆ, ನೀವು ಹಿಂಗೆ ಆಳ್ತಾಯಿದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಕುಸುಮ, ಇಲ್ಲಮ್ಮ ನಾನು ತಪ್ಪು ಮಾಡಿಬಿಟ್ವಿ ಅಂತ. ಅದೇ ಭಾಗ್ಯ, ಇಲ್ಲ ಅತ್ತೆ ನಾನು ಎಷ್ಟೋ ನೋವನ್ನ ತಿಂದಿದ್ದೀನಿ, ಈಗ ನಾನು ಅವ್ರನ್ನ ಬಿಟ್ಟ ಮೇಲೆ ಆರಾಮಾಗಿದ್ದೀನಿ, ನನ್ನ ಬಗ್ಗೆ ಯೋಚನೆ ಬೇಡ, ಗಂಡ ಸಂಬಂಧಕ್ಕೆಲ್ಲ ಮುಗ್ದಿದೆ ಅಂತ ಹೇಳ್ತಾಳೆ. ಅದೇ ಭಾಗ್ಯ, ನಮ್ಮ ಏನು ಮುಗ್ದಿದೆ, ಗಂಡ ಅನ್ನೋ ನನ್ನ ಮೇಲೆ ಯಾವತ್ತಿದ್ರೂ ನಿನ್ನ ಗಂಡನೇ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ಇಲ್ಲಮ್ಮ ನೀನು ಹಂಗೆ ಹೇಳಬೇಡ, ಯಾವತ್ತೂ ಮುಗ್ದೋಗಿರೋ ಅಂಥ ಕತೆ ಅದು, ನಾನು ಇನ್ಯಾವತ್ತೂ ಅದನ್ನು ಗಂಡ ತೊಗೊಳ್ಳಲ್ಲ, ಅವಾಗ ಕಷ್ಟಪಟ್ಟಿದ್ದು ಸಾಕು, ಈಗ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾರೆ. ತಾಂದಾಳ, ಅಪ್ಪ ನೀನು ಕರೆಕ್ಟಾಗಿ ಹೇಳ್ತಿದ್ಯಾ ಮಗಳೇ, ನೀನು ಖುಷಿಯಾಗಿರೋದು ಮುಖ್ಯ, ನಿಂಗೇನು ಒಳ್ಳೇದು ಅನಿಸುತ್ತೋ ಅದನ್ನೇ ಮಾಡು ಅಂತ ಹೇಳ್ತಾರೆ. ಭಾಗ್ಯ ಮಾವ ಹೇಳಿದ್ದನ್ನು ಕೇಳ್ತಾಳೆ. ಭಾಗ್ಯ, ಮಾವ ಒಂಚೂರು ಕೆಲಸ ಇದೆ, ಕೆಳಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು, ಅವಳು ಸೋಲ್ಬೇಕಿತ್ತು ಆದರೂ ಗೆದ್ಬಿಟ್ಲಲ್ಲ, ಇವಳು ಹೆಂಗೆ ಇಷ್ಟು ಗೆದ್ಲು ಅಂತ ನನಗೆ ಸಹಿಸ್ಕೊಳ್ಳೋದಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ತಲೆ ಕೆಡ್ಸ್ಕೊಬಿಟ್ಟ. ತಾಂಡವ್ ಒಂದಲ್ಲ ಒಂದಿನ ಅವಳು ಬೀದಿಗೆ ಬಂದೇ ಬರ್ತಾಳೆ, ಮುಂದಿನ ತಿಂಗಳು ಕಟ್ಟೋಕ್ಕಾಗದೆ ಹೋದವಳು ಬರ್ತಾಳೆ ನೋಡ್ತಾರೋ ಅಂತ. ಅಲ್ಲಿಗೆ ಭಾಗ್ಯ ಬಂದು, ಅಷ್ಟೊಂದೆಲ್ಲ ಕನಸು ಕಾಣ್ಬಿಡಿ ತಾಂಡವ್ ಸರ್, ನಾನೇನು ಗೊತ್ತಾಗಿದ್ದೆಲ್ಲ ಅಂತ ಬಂದು ತಾಂಡವ್ ಮುಂದೆ ನಿಂತ್ಕೋತಾಳೆ. ಅದೇ ತಾಂಡವ್ ಮುಂದೆ ನಿಂತ್ಕೊಂಡಾಗ ಶ್ರೇಷ್ಠ ತಾಂಡವ್ ಮುಂದೆ ನಿಂತು, ನೀನು ಯಾಕೆ ಬಂದೆ ಅಂತ ಕೇಳ್ತಾಳೆ. ಅದಕ್ಕೆ ಏನಾದ್ರು ಮುಚ್ಕೊಂಡು ಸೈಡಿಗೆ ಹೋಗ್ತಾಯಿರು, ಏನಾದ್ರು ನೀನು ಬಂದರೆ ಸೈಡಿಗೆ ನಾನು ಏನು ಮಾಡ್ತೀನಿ ಅಂತ ನಿಂಗೆ ಗೊತ್ತಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಶ್ರೇಷ್ಠ ಸೈಡಿಗೆ ಹೊಟ್ಟೋಗ್ತಾಳೆ. ತಾಂಡವ್ಗೆ ಹೇಳ್ತಾಳೆ ಭಾಗ್ಯ, ಏನು ಸರ್ ಏನೇನೋ ಕಷ್ಟಪಟ್ರಿ, ನನಗೆ ಅಡೆತಡೆ ಮಾಡಿದ್ರಿ, ಕಷ್ಟ ಕೊಟ್ರಿ, ದುಡ್ಡನ್ನು ಮಾಡಿದ್ರಿ, ಎಲ್ಲನೂ ಕಷ್ಟ ಕೊಟ್ಟರು, ನೀವು ಮಾಡ್ತಿರೋ ಕಷ್ಟ ಕೊಡ್ತಾಯಿದ್ರು ನೀವು ಕಷ್ಟ ಕೊಡ್ತಾಯಿರಿ, ಆ ಕಷ್ಟನ ಉಪಯೋಗಿಸ್ಕೊಂಡು ನಾನು ಮುಂದಕ್ಕೆ ಬೆಳೀತಾ ಇರ್ತೀನಿ, ಇದು ನಾನು ಕೊಡ್ತಿರೋ ಸವಾಲು, ನನ್ನ ಮನೆಯನ್ನ ಕಾಪಾಡೋ ಜವಾಬ್ದಾರಿ ನಂದು ಅಂತ ನನಗೆ ವಿಶ್ ಮಾಡಿ ಅಂತ ಕೈ ಹಿಡಿದು ವಿಶ್ ಮಾಡ್ತಾಳೆ. ಅದೇ ಕೋಪ ತಡೆಯಲ್ಲ, ಅದಕ್ಕೆ ಕೈಯನ್ನು ಮುಗಿಸ್ಕೊ ಹೋಗ್ತಾಳೆ. ಅವ್ನ ಕೈ ಕಾರಿಗೆ ಟಚ್ಚಾಗಿ ಏಟಾಗುತ್ತೆ, ಅವ್ನು ನೋವು ಪಡ್ತಾನೆ. ಭಾಗ್ಯ ಮನೆಗೆ ಬರ್ತಾಳೆ. ಭಾಗ್ಯ ರಾತ್ರಿ ಊಟಕ್ಕೆ ಎಲ್ಲರಿಗೂ ಅಂತ ಅನ್ನ ಸಾರನ್ನು ಕಲಸಿ ಕೈ ತುತ್ತು ಕೊಡಬೇಕಂತ ಇರ್ತಾಳೆ. ಸುಂದ್ರಿಗೆ ಏನಕ್ಕೆ ಇದು ಮಾಡ್ತಾರೆ ಅಂದರೆ ಸೆಲೆಬ್ರೇಷನ್, ಕುಸುಮಾತ್ಗೆ ಸೆಲೆಬ್ರೇಷನ್ ಇವತ್ತು ಮಾಡಿರೋ ಭಾಗ್ಯ ಖುಷಿಗೆ ಎಲ್ಲರೂ ಖುಷಿಯಾಗಿರ್ಬೇಕಂತ ಎಲ್ರಿಗೂ ಅವಳೇ ಕೈ ತುತ್ತು ಕೊಡ್ತಾ ಇದ್ದಾಳೆ ಅಂತ ಸುಂದ್ರಿ ಹೇಳ್ತಾಳೆ. ಆಗ ಪೂಜಾ, ಅಕ್ಕ ನೀನು ತುಂಬ ಮಾಡಿ ನಮಗೆಲ್ರಿಗೂ ಖುಷಿ ಆಯಿತು, ನೀನು ಏನು ಮಾಡ್ತೀಯ ಅಂತ ಭಯ ಆಗಿತ್ತು, ಬಟ್ ಎಲ್ಲ ಒಳ್ಳೇದಾಯಿತು ಅಂತ ಹೇಳ್ತಾಳೆ. ಕುಸುಮ, ಅದಕ್ಕೆ ನನಗೂ ಅದೇ ಅನಿಸ್ತಾ ಇದೆ, ಇವತ್ತು ಆಗಿದ್ದರಿಂದ ಎಲ್ಲರೂ ಖುಷಿಯಾಗಿದ್ದೀವಿ, ಇಲ್ಲೂ ಮನೇಲೂ ನೆಮ್ಮದಿ ಅನ್ನೋದಿದೆ ಅಂತ ಹೇಳ್ತಾಳೆ. ಆಗ ಸುಂದರಿ ಹೇಳ್ತಾಳೆ, ಭಾಗ್ಯ ಅಂದರೆ ಏನು ಅಂದ್ಕೊಂಬಿಟ್ಟಿದ್ದೀರಾ, ಸುಮ್ಮನೆ ನಮ್ಮ ಭಾಗ್ಯ ಗ್ರೇಟ್ ಅಂತ ಅಂತಾಳೆ. ಆಗ ಗುಂಡ ಹೇಳ್ತಾನೆ, ನಮ್ಮಮ್ಮ ಯಾವತ್ತಿದ್ರೂ ಗ್ರೇಟ್, ನನ್ನ ಥರ ಗ್ರೇಟ್ ನಮ್ಮಮ್ಮನೂ ಗ್ರೇಟ್ ಅಂತ. ಆಗ ಎಲ್ಲರೂ ಖುಷಿ ಪಡ್ತಾರೆ. ಎಲ್ಲರೂ ಗುಂಡ ಹೇಳಿದ್ದನ್ನು ಕೇಳಿ ಖುಷಿಯಿಂದ ನಗುತ್ತಿರ್ತಾರೆ. ಇಲ್ಲಿ ಭಾಗ್ಯಂಗೂ ನೋಡಿ ಖುಷಿ ಆಗುತ್ತೆ, ಭಾಗ್ಯಂಗೆ ಅದ್ರ ತಲೆಯಲ್ಲಿ ಚಿಂತೆ ಓಡ್ತಾ ಇರುತ್ತೆ, ಏನು ಮಾಡಬೇಕು ಎತ್ತ ಮಾಡಬೇಕಂತ. ಎಲ್ರಿಗೂ ಕೈ ತುತ್ತನ್ನ ಕೊಟ್ಟು ಅವಳು ಖುಷಿನ ಪಡ್ತಿರ್ತಾಳೆ. ಎಲ್ಲರೂ ಕೈ ತುತ್ತನ್ನ ಹಾಕಿ ತಿಂತಾ ಇರ್ತಾರೆ. ಇಲ್ಲಿ ಗುಂಡ ನಂಗೆ ಬೇಕು ಅಂತ ಕೇಳಿ ಕೈ ತುತ್ತನ್ನ ಮುಂದೆ ಇಟ್ಕೊಂಡು ಕೈ ತುತ್ತು ತಿಂತಾನೆ. ಆದರೆ ಭಾಗ್ಯಂಗೆ ಚಿಂತೆ ಶುರು ಆಗುತ್ತೆ ತಲೆಯಲ್ಲಿ, ಹೆಂಗೋ ಈ ತಿಂಗಳದ್ದು ಕಟ್ಟಿದ್ದೀನಿ, ಮುಗಿಸಿದ್ದೀನಿ, ಮುಂದಿನ ತಿಂಗಳು ಏನು ಕತೆ, ನಾಳಿಂದ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಸುಂದರಿ ಕೇಳ್ತಾಳೆ, ಏನು ಯೋಚನೆ ಮಾಡ್ತಿದ್ದೀಯ ಭಾಗ್ಯ, ನಿನ್ನ ತಲೆಯಲ್ಲಿ ಏನು ನೋಡ್ತಾ ಇದೆ, ಈಗೆಲ್ಲ ಆಯ್ತಲ್ಲ, ಸಮಾಧಾನವಾಗಿರುವ ಅಂತ. ಆವಾಗ ಕುಸುಮ ಖುಷಿಯಿಂದ ಅವಳನ್ನು ಕೇಳ್ತಾಳೆ, ಏನು ಭಾಗ್ಯ ಚಿಂತೆ ಮಾಡಬೇಡ, ಮುಂದಿನ ತಿಂಗಳು ಏನಾಗಬೇಕು ಅದು ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಸುಂದರಿ ಹೇಳಿದ್ದಕ್ಕೆ ಭಾಗ್ಯ ಪ್ರತೀಕ್ಷಿಸ್ತಾಳೆ.